ಮೊದಲೇ ಹುರ್ಕೊಂತ ಇದ್ರು. ನನಗೆ ಗೊತ್ತಿರೋ ಪ್ರಕಾರ ಅವ್ರು ಫುಲ್ ಬರ್ನಲ್ಲಿ ಇಟ್ಕೊತಾ ಇದ್ರು. ಇವತ್ತು ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಮ್ಯಾಚ್ ಸೋತಿದ್ದೀವಿ. ನೆಕ್ಸ್ಟ್ ಮ್ಯಾಚು 100% ಕಮ್ ಬ್ಯಾಕ್ ಮಾಡಲೇ ಮಾಡ್ತೀವಿ ಸರ್. ಹೋಮ್ ಗ್ರೌಂಡಲ್ಲಿ ಎಲ್ಲರೂ ಸೋಲ್ತಾರೆ, ನಮ್ಮ RCB ಅವ್ರು ಸೋಲ್ಬಾರ್ದಾ ಸರ್? ಮುಂಬೈ ಅವ್ರ ಮೇಲೆ ಹೆಂಗ್ ಹೊಡೆದ್ರು, ಬರ್ನಲ್ಲಿ ಇಟ್ಕೊಂಡಿದ್ರು. ಇಲ್ಲಿ ಪಕ್ಕದಲ್ಲಿರೋರು ಚೆನ್ನೈ ಅವರು, ಅದಕ್ಕೋಸ್ಕರ ನಾವೇನು ಗೊತ್ತಾ, ಪಕ್ಕದಲ್ಲಿರೋರು ಚೆನ್ನೈ ಅವರು ಬರ್ನಲ್ಲಿ ಇಟ್ಕೊಂಡಿದ್ರು. ಅದಕ್ಕೆ ನಾವೇನು ಮಾಡಿದ್ದೀವಿ, ಈಗ ಕೂಲ್ ಆಗೋದಕ್ಕೆ ಸೋತಿದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇಲ್ಲ, ಯಾವುದೇ ರೀತಿ ಅಡ್ಡಿ ಆತಂಕ ಬೇಡ, ದಯವಿಟ್ಟು ಮುಂದಕ್ಕೆ ಒಡೆಯನ ಕಪ್ಪು ನಮ್ದೇ. ವೇಸ್ಟ್ ಬ್ರೋ. ಸೋತಿದೀವಿ ಅಂತ ಬೇಜಾರಿದೆ, ಬಟ್ ಕನ್ನಡಿಗ ಹೊಡೆದಿದ್ದಾನೆ ಅಂತ ಖುಷಿ ಇದೆ. RCB ಅವರಿಗೆ ಬೆಂಗಳೂರಿನ ಸೋಲಿಸ್ತಾ ಇವತ್ತು, ಅದ್ರ ಬಗ್ಗೆ ಅದೇನಿಲ್ಲ, ಬೆಂಗಳೂರು ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಒಂದು ಉತ್ತರ ಕೊಟ್ಟಿದ್ದಾರೆ, ಕರೆಕ್ಟ್ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ನೋಡ್ಬಿಟ್ಟು ಕನ್ನಡದವ್ರನ್ನೇ ತಗೊಳ್ಳಿ ಅಂತ ನಮ್ಮ ರಿಕ್ವೆಸ್ಟು, ಕರ್ನಾಟಕದವ್ರ ರಿಕ್ವೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ವೆರಿ ಬ್ಯಾಡ್. Did not lose RCB forever. No doubt the boys played well. It's okay. Chinnaswamy curse ಇದೆ. Other boys will learn and they will surely, they'll be on the top of the table. ಸೂಪರ್ ಆಗಿತ್ತು ಬ್ರೋ. KL ರಾಹುಲ್ ಬ್ಯಾಟಿಂಗ್ ಇಷ್ಟ ಆಯ್ತು. ಪರವಾಗಿಲ್ಲ ಸರ್. ಬೆಂಗಳೂರಿನ ಸೋಲಿಸ್ತಾ ಇವತ್ತು. ಏನ್ ಮಾಡೋಣ ಸರ್? ಮಾತಾಡಪ್ಪ. ರಾಹುಲ್ ಕ್ಯಾಚ್ ಬಿಟ್ರು, ಮ್ಯಾಚ್ ಬಿಟ್ರು. ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಿದೆ, ಅದು ಸ್ವದೇಶದಲ್ಲಿ ಇಲಿ, ವಿದೇಶದಲ್ಲಿ ಹುಲಿ ಅಷ್ಟೇ. ನೆಕ್ಸ್ಟ್ ಟೈಮ್ ಮ್ಯಾಚ್ ಇಲ್ಲೇ ಬಂದ್ರೆ ಏನ್ ಪ್ರಿಕಾಷನ್ ತಗೋಬೇಕು ಸರ್? RCB ಗೆಲ್ಬೇಕು ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ, ಗೆಲ್ಬೇಕು ಸರ್ ಅಷ್ಟೇ. ಟೀಮಲ್ಲಿ ಏನು ಯೂನಿಟಿ ಸರ್ ಫೀಲ್ಡಿಂಗು ಕ್ಯಾಚ್ ಬಿಟ್ಟಿದ್ದಕ್ಕೆ ಕ್ಯಾಚ್ ಬಿಟ್ಟು ಹೋಯ್ತು. ಆಮೇಲೆ ಓಸಲ ಕೂಡ ಸಿರಾಜ್ ಅವರು ಒಳ್ಳೆ ಬಾಲಿಂಗ್ ಆಗ್ತಿದ್ರು. ಓಸಲ ಕೂಡ ಹೋಮ್ ಗ್ರೌಂಡ್ ಅಲ್ಲಿ ಸರ್ ಟೋಟಲಿ RCBಗೆ ಲಕ್ಕಿ ಇದೆಯಲ್ವ ಗೊತ್ತಿಲ್ಲ. RCB ಗೆದ್ರೆ ನಮ್ಗೆ ಖುಷಿ ಅಷ್ಟೇ. ಸೋತ್ರು ಗೆದ್ರು RCB. ನಂಗೆ RCB ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ವೆಲ್ಕಮ್. RCB ಫಾರೆವರ್. ಏನ್ ಮಾತಾಡೋಣ? KL ರಾಹುಲ್ ಆಡ್ದ, ಅದೊಂದು ಖುಷಿ ಆಯಿತು. ಬಟ್ 3 ಓವರಲ್ಲಿ ಫಸ್ಟ್ ಆಡಿದ ಪವರ್ ಪ್ಲೇನಲ್ಲಿ ಸಖತ್ ಕಿಕ್ ಕೊಟ್ಟರು. ನಾವು ಕೊಟ್ಟಿದ್ದ ದುಡ್ಡಿಗೆ 3 ಓವರ್ ಚಿಂದಿ ಬಿಡುಗರು. ಹೇಳಿ ಬ್ರೋ. ಬೆಂಗಳೂರೇ, ಯಾವಾಗಿದ್ರು ಬೆಂಗಳೂರೇ, ಸೋತ್ರು ಬೆಂಗಳೂರೇ, ಗೆದ್ರು ವೇಸ್ಟ್ ಆಯ್ತು ಬ್ರೋ. ಸೋತ್ರಲ್ಲ ಬ್ರೋ. ಮ್ಯಾಚು ಅದೇ ಇನ್ನೊಂದು 30-40 ರನ್ ಶಾರ್ಟೇಜ್ ಆಗಿದೆ. ಇದು ಹೌದೌದು, ಖಂಡಿತ. ಬೆಂಗಳೂರು ಸೋಲಿಸಿದ್ರು ಖುಷಿ ಇದೆ, ಬಟ್ RCB ಸೋತಿದ್ದು ಬೇಜಾರಿದೆ ಅಷ್ಟೇ. ಕ್ಯಾಚ್ ಡ್ರಾಪ್ ಮಾಡಿದ್ರು, ಅಂದರೆ ಟಫ್ ಇತ್ತು, ಬಟ್ ಅವರು ಕ್ರೂಷಿಯಲ್ ಒಳ್ಳೆ ರನ್ಔಟ್ ಮಾಡಿದ್ರು ಅವರು. ನಾವು ಒಂದು ಒಳ್ಳೆ ಕ್ಯಾಚ್ನ ಡ್ರಾಪ್ ಮಾಡಿದ್ವಿ KL. ಅದೊಂದು ಇಟ್ಕೊಂಡಿದ್ರೆ ನನ್ನ ಪ್ರಕಾರ ಚಾನ್ಸ್ ಇತ್ತು ಅನಿಸ್ತಾ ಇದೆ ನನಗೆ. ಮತ್ತೆ 30 ರನ್ಸ್ ಶಾರ್ಟೇಜ್ ಇತ್ತು. ನಾವು 30 ರನ್ಸ್. ಹೌದು. ಖಂಡಿತ ಸರ್, ನಮಗಂತೂ ಫೀಲ್ ಇದೆ. KL ರಾಹುಲ್ ನಮ್ಮ ಹುಡುಗ ತಗೊಳ್ಳೇಬೇಕಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಹೌದು ಸರ್, ಅದನ್ನೇ ಹೇಳ್ತಾ ಇರೋದು. ನಮ್ಮ ಹುಡುಗ ಅವನು KL ರಾಹುಲ್ ಆಡಿದ ಖುಷಿ ಇದೆ, ಬಟ್ RCB ಸೋತಿದ್ದ ಕಡೆ ಒಂದು ಕಡೆ ಬೇಜಾರಿದೆ ಅಷ್ಟೇ. ಬಟ್ ಎಲ್ಲ ಮ್ಯಾನೇಜ್ಮೆಂಟ್ ಪ್ರತಿ ವರ್ಷ ನಾವು ಅಂದ್ಕೊಂಡು ಹೋಗ್ತಾನೆ ಇದ್ದೀವಿ, ಈ ಸಲ ಗೆಲ್ಲುತ್ತೆ ಅಂತ. ಈ ಸಲ ಚಾನ್ಸ್ ಇದೆ. 2 ಚೇಂಜಸ್ ಆದರೆ ಲಿವಿಂಗ್ ಸ್ಟೋನ್ ಏನೋ ಪರ್ಫಾರ್ಮೆನ್ಸ್ ಇಲ್ಲ, ಮತ್ತು ಕೃಣಾಲ್ ಪಾಂಡ್ಯ, ಎರಡು ನನಗೆ ಯಾಕೋ ಇಬ್ಬರು ಪ್ಲೇಯರ್ಸ್ನೇನೋ ರಿಪ್ಲೇಸ್ಮೆಂಟ್ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಚಾನ್ಸ್ ಇದೆ RCB ಗ್ಯಾರಂಟಿ ಸರ್. ಥ್ಯಾಂಕ್ ಯು. ಫಸ್ಟ್ ಕಚಡ ಮ್ಯಾಚ್. KL ರಾಹುಲ್ ಜೈ. ಯಾಕೆ ಬೇಜಾರಾಗಿದೆ ಅಂತಂದ್ರೆ ಗೊತ್ತಲ್ವಾ ಮ್ಯಾಚ್ ಏನಾಗಿದೆ ಅಂತ. ಚೆನ್ನಾಗಿ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಆಗಲಿಲ್ಲ. ಅದು ನೋಡಿದ್ವಿ ಬ್ರದರ್, ಚೆನ್ನಾಗಿತ್ತು ಮ್ಯಾಚು. ಸ್ಟಾರ್ಟಿಂಗಲ್ಲಿ ವಿಕೆಟ್ ತೆಗಿತ್ತು, ಸೆಂಟ್ರಲ್ ವಿಕೆಟ್ ಹೋಗಲಿಲ್ಲ, ಅದೊಂದೇ ಪ್ರಾಬ್ಲಮ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಬೆಂಗಳೂರು ತವರು ಮನೆಯಲ್ಲಿ ಒಳ್ಳೆ ಬ್ಯಾಟಿಂಗ್ ಆಡಿ ರಾಹುಲ್ ಅವರು ಮ್ಯಾಚ್ ಗೆಲ್ಲಿಸ್ಕೊಟ್ಟಿದ್ದಾರೆ. ಡೆಲ್ಲಿ ಅವ್ರಿಗೆ ಶುಭವಾಗಲಿ. RCB ಅವ್ರ ನೆಕ್ಸ್ಟ್ ಮ್ಯಾಚ್. ಹೌದು, ಎಲ್ಲ ನಮ್ಮ RCB ಟೀಮಲ್ಲಿ ಆಡಿ ಹೋದವರೇ ಮುನ್ನ ಕೊಡ್ತಾ ಇರೋದು, ಬೇರೆ ಯಾರು ಕೊಡ್ತಾ ಇಲ್ಲ. ನಮ್ಮ RCBನಲ್ಲಿದ್ದಾಗ ಚೆನ್ನಾಗಿ ಆಡಲಿಲ್ಲ, ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಳ್ಳೇದಾಗಲಿ ಅವ್ರಿಗೆ. ನಮ್ಮ RCB ನೆಕ್ಸ್ಟ್ ಮ್ಯಾಚ್ ಅವರು ತವರಲ್ಲಿ ಗೆಲ್ತು ಬರ್ತಾರೆ, ಡೆಲ್ಲಿಯಲ್ಲಿ ಗೆಲ್ತಾರೆ.